ಮಕ್ಕಳೇ, ಪುಟ್ಟಪ್ಪನಿಗೆ ಇನ್ನೂ ಚಿಕ್ಕ ವಯಸ್ಸು, 2ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾನೆ. ಶಾಲೆಗೆ ಎಂದಿನಂತೆ ಹೋಗಿದ್ದ. ಮಧ್ಯಾಹ್ನದ ಮೇಲೆ ಶಾಲೆಯಿಂದ ಮನೆಗೆ ಬಂದವನು ಅಜ್ಜಿಯನ್ನು ಕರೆದ. ಓ ಅಜ್ಜಿ, ಅಜ್ಜಿ ಕತೆ ಹೇಳಬೇಕು ನನಗೆ. ಇವತ್ತು ಏನಾಯಿತು ಗೊತ್ತೋ? ಶಾಲೆಯಲ್ಲಿ ಶಿಕ್ಷಕರು ನನಗೆ ಹೇಳಿಬಿಟ್ರು, ಕಸವನ್ನು ರಸ್ತೆಯಲ್ಲಿ ಎಸೆಯಬಾರದಂತೆ. ನಾವು ಈ ಲೇಸು, ಕರುಕುರಿ, ಚಾಕ್ಲೇಟು ಅಂತಹ ತಿಂಡಿಗಳನ್ನು ತಿಂದಾಗ ಕಸದ ಬುಟ್ಟಿಯಲ್ಲಿ ಹಾಕಬೇಕಂತೆ. ಆ ವೇಸ್ಟ್ಗಳನ್ನು, ಕವರು, ಲಕೋಟೆ ತಿಂದಾದ ಮೇಲೆ ಸರಿಯಾಗಿ ಕಸದ ಬುಟ್ಟಿಯಲ್ಲಿ ಹಾಕಬೇಕು. ಇಲ್ಲವಾದರೆ ಪಶು ಪಕ್ಷಿಗಳಿಗೂ ತೊಂದರೆ ಆಗ್ತದೆ ಅಂತಂದ್ರೋದು ಹೇಗಮ್ಮ ಎಂಬುದಾಗಿ ಕೇಳಿದ. ಆಗ ಅಜ್ಜಿ ಹೇಳಿದ್ಲು, ಈಗ ನಿಮ್ಮ ಹೋಮ್ ವರ್ಕ್ಗಳನ್ನು ಅಂದರೆ ಮನೆ ಕೆಲಸವನ್ನು ಸರಿಯಾಗಿ ಮಾಡಿಕೊಳ್ಳಿ. ನಂತರದಲ್ಲಿ ಸಂಜೆ ಊಟದ ಆದ ಮೇಲೆ ನಾನು ನಿಮಗೆ ಕಥೆಯನ್ನು ಹೇಳ್ತೇನೆ. ನಿಮ್ಮ ದೋಸ್ತರು, ಗೆಳೆಯರು ಎಲ್ಲ ಬಂದು ಕಥೆಯನ್ನು ಕೇಳಬೇಕು ಅಂತ ಹೇಳಿದಾಗ ಅವರವರು ತಮ್ಮ ಕೆಲಸಕ್ಕೆ ಹೋದರು. ಪುಟ್ಟಪ್ಪನು ತನ್ನ ಮನೆಯ ಕೆಲಸವನ್ನು ಮಾಡಿಕೊಂಡ. ಸಂಜೆ ಆಯಿತು, ಊಟ ಆಯಿತು. ಮಕ್ಕಳಿಗೆ ಕುತೂಹಲ. ಓಡೋಡಿ ಬಂದರು, ಅಜ್ಜಿ ಕತೆ ಹೇಳು. ಪುಟ್ಟಪ್ಪ ಕೇಳಿದ, ಅಮ್ಮ, ಅಜ್ಜಿ ಕತೆ ಹೇಳು. ಕತೆ ಅಜ್ಜಿ ಶುರು ಮಾಡಿದ್ಲು. ಪುಟ್ಟಪ್ಪ, ನೋಡು, ಇಲ್ಲೇ ಸ್ವಲ್ಪ ದೂರದಲ್ಲಿ ಗುಂಡನ ಮನೆ ಇತ್ತು. ಗುಂಡನ ಮನೆಯಲ್ಲಿ ಒಂದು ಆಕಳ, ಗೋವು ಕರು ಹಾಕಿತ್ತು. ನಂತರದಲ್ಲಿ ಅವುಗಳ ಹಾಲನ್ನು ತೆಗೆದುಕೊಂಡು ಹೋಗಲಿಕ್ಕೆ ಊರಿಂದ 7-8 ಕುಟುಂಬದ ಜನ ಬರ್ತಿದ್ರು. ಕರು ಮುದ್ದಾಗಿತ್ತು, ಆಕಳು ತುಂಬ ಚೆಂದವಾಗಿತ್ತು. ಗುಂಡನಿಗೆ ಆಕಳು ಕರು ಅಂದರೆ ತುಂಬ ಪ್ರೀತಿ. ಒಂದು ದಿನ ಗುಂಡ ಮತ್ತು ಮನೆಯವರು ಮನೆಯಲ್ಲೇ ಇದ್ದ ಸಂದರ್ಭದಲ್ಲಿ ಹೊರಗೆ ಮೇಯುವುದಕ್ಕಾಗಿ ಹೋಗಿದ್ದಂತಹ ಆಕಳ ಬರಲೇ ಇಲ್ಲ. ಎಂದಿನಂತೆ ಬರುವ ಆಕಳ ಬಂದಿಲ್ಲ. ಯಾಕೆ ಬಂದಿಲ್ಲ? ಹುಡುಕುತ್ತಾ ಗುಂಡನ ತಾಯಿ, ತಂದೆ ಹೋದರು. ಹೋಗಿ ಎಷ್ಟೋ ದೂರ ಹೋದ ಮೇಲೆ ಒಂದು ಶಾಲೆಯ ಎದುರಿನಲ್ಲಿ ಆಕಳ ಒದ್ದಾಡ್ತಾ ಇತ್ತು. ಹೊಟ್ಟೆ ಡುಬ್ಬಾಗಿದೆ, ಅಂದರೆ ಹೊಟ್ಟೆ ಉಬ್ಬಿಕೊಂಡಿದೆ. ಅಯ್ಯೋ, ನಮ್ಮ ಮಕ್ಕಳಿಗೆ ಏನಾಗಿದೆ? ಗುಂಡನ ಅಮ್ಮ ಚೀರಲು ಶುರು ಮಾಡಿದ್ಳು, ಕೂಗಾಡಿದಳು. ಆಚೀಚೆಯವರು ಸೇರಿದರು, ನೋಡಿದರು. ಡಾಕ್ಟರನ್ನು ಕೂಡಲೇ ಕರ್ಕೊಂಡು ಬಂದರು. ಪಶು ವೈದ್ಯರೇ ಬರಬೇಕು, ಅದಕ್ಕೆ ಹತ್ತಿರದಲ್ಲಿಲ್ಲ. ಯಾರೋ ಒಬ್ಬರು ಮೋಟರ್ ಸೈಕಲ್ ಇತ್ತು, ಹೋಗಿ ಕೂಡಲೇ ಡಾಕ್ಟರನ್ನು ಕರ್ಕೊಂಡು ಬಂದರು. ಗುಂಡನ ತಾಯಿಗೆ, ತಂದೆಗೆ, ಅಯ್ಯೋ, ಆಕಳಿಗೇನು ಹೋಯಿತು, ತಮ್ಮ ಆಕಳ ಹೋಗ್ತದಲ್ಲ, ಕಷ್ಟಪಡೋದು ನೋಡಲಿಕ್ಕಾಗೋದಿಲ್ಲ. ಅಷ್ಟರಲ್ಲಿ ಡಾಕ್ಟರು ಬಂದು ಆ ಗೋವನ್ನು ತಪಾಸಣೆ ಮಾಡಿ ನೋಡಿದರೆ ಅದರ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ಕು ತುಂಬಿ ಹೋಗಿತ್ತು. ಪಾಪ, ಮೇಯುವುದಕ್ಕಾಗಿ ಬಂದಂಥದ್ದು. ಶಾಲೆಯ ಹುಡುಗರು, ನೀವೆಲ್ಲ ತಿಂತೀರಲ್ಲ, ಬೇರೆ ಬೇರೆ ತಿಂಡಿ ತಿಂತೀರಿ, ಅದನ್ನಲ್ಲೇ ಬೀಸಾಕ್ತೀರಿ. ಹಾಗೆ ಆ ದಿವಸ ಯಾವುದೋ ಒಂದು ಒಳ್ಳೆಯ ತಿಂಡಿಯನ್ನು ತಿಂದಂತಹ 10 ಮಕ್ಕಳು ತಮ್ಮ ತಿಂಡಿ ತಿಂದಾದ ಮೇಲೆ ಆ ಲಕೋಟೆಯನ್ನು ಅಲ್ಲೇ ಒಗೆದಿದ್ದರು. ಆ ವಾಸನೆಯ ಲಕೋಟೆಯನ್ನು ಪಾಪ ಏನು ತಿಳಿಯದ ಗೋವು ಹೊಟ್ಟೆ ತುಂಬ ತಿಂದುಬಿಟ್ಟಿತ್ತು. ನಂತರ ಕೆಲವೇ ಸಮಯದಲ್ಲಿ ಅದಕ್ಕೆ ಹೊಟ್ಟೆ ನೋವು ಪ್ರಾರಂಭವಾಗಿ ಅಲ್ಲೇ ಒದ್ದಾಡುತ್ತಿದೆ ಎಂಬುದು ಡಾಕ್ಟರಿಂದ ಅವರಿಗೆ ಗೊತ್ತಾಯಿತು. ಅಲ್ಲಿ ನಡೆದಂತಹ ವಿಷಯ ಗೊತ್ತಾಯಿತು. ಆಗ ಡಾಕ್ಟರ್ ಹೇಳಿದರು, ನೋಡಿ, ಈ ಮಕ್ಕಳು ಈ ರೀತಿ ಮಾಡೋದರಿಂದ ಎಷ್ಟು ಜನರಿಗೆ ತೊಂದರೆ ಆಗ್ತದೆ. ಇಂಥ ಅಮಾಯಕ, ಏನು ತಿಳಿಯದಂತಹ ಆಕಳುಗಳು, ದನಗಳು, ಎಮ್ಮೆಗಳು, ಪಶು ಪಕ್ಷಿಗಳು ಸಹಿತ ಸಾಯುವಂತಹ ಸಂದರ್ಭ ಬರ್ತದೆ. ಆದ್ದರಿಂದ ಮಕ್ಕಳು ಇಲ್ಲಿ ಕಸವನ್ನು ಒಗೆಯದೇ ಇದ್ದ ಹಾಗೆ, ಕಸದ ಬುಟ್ಟಿಯಲ್ಲೇ ಕಸವನ್ನು ಹಾಕುವ ಹಾಗೆ, ತಾವು ತಿಂದಂತಹ ತಿಂಡಿಗಳ ಕವರುಗಳನ್ನು, ಲಕೋಟೆಗಳನ್ನು ತಿಂದಾದ ಮೇಲೆ ಇದೇ ಬುಟ್ಟಿಯಲ್ಲಿ
ಎಸೆಯಬೇಕು, ಹಾಕಬೇಕು ಎಂಬುದನ್ನು ಎಲ್ಲರೂ ತಿಳಿಸಬೇಕು ಅಂತ ಹೇಳಿದರು. ಆ ಗುಂಡನ ಆಕಳ ಹೊಟ್ಟೆಯಲ್ಲಿದ್ದಂತಹ ಪ್ಲಾಸ್ಟಿಕ್ಕನ್ನು ತೆಗೆದು ನೋಡಿದಾಗ ಕೇವಲ ಒಂದು ದಿನದ ಪ್ಲಾಸ್ಟಿಕ್ ಅಲ್ಲ, ನೂರಾರು ಪ್ಲಾಸ್ಟಿಕ್ ಲಕೋಟೆಗಳು ಸಿಕ್ಕಿದವು. ಹೇಗೂ ಆಕಳ ಬಚಾವಾಯಿತು ಎಂದು ಡಾಕ್ಟರ್ ಹೇಳಿದಾಗ ಗುಂಡನಿಗೆ ಅವರ ಮನೆಯವರಿಗೆಲ್ಲ ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ಆಕಳವನ್ನು ಕರೆದುಕೊಂಡು ಮನೆಗೆ ತಂದು ಮತ್ತೆ ಅದನ್ನು ಸಾಕಿದರು, ಬೆಳೆಸಿದರು. ಹೀಗೆ ಆಗ್ತದೆ ಹೇಳುವ ದೃಷ್ಟಿಯಿಂದ, ಪುಟ್ಟಪ್ಪ, ನಿಮ್ಮ ಗುರುಗಳು ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ನೀವೆಲ್ಲ ತಿಳಿದುಕೊಳ್ಳಬೇಕು. ಹೀಗೆ ಕಸವನ್ನು ಬುಟ್ಟಿಯಲ್ಲಿ ಹಾಕುವುದಕ್ಕೆ ಎಲ್ಲರೂ ಅಭ್ಯಾಸ ಮಾಡಬೇಕು. ನಾವು ಶಿಸ್ತನ್ನು ಕಲಿಯತಕ್ಕಂತಹ ಮಕ್ಕಳು ತಿಂದು ಅಲ್ಲೇ ಒಗೆದರೆ ನಮಗೆ ಶಿಸ್ತು ಅಭ್ಯಾಸ ಆಗೋದು ಆವಾಗ ಅದು ಕೂಡ ಸರಿಯಲ್ಲ. ಹಾಗಾಗಿ ಶಿಸ್ತನ್ನು ಅಭ್ಯಾಸ ಮಾಡಬೇಕು ಎಂದು ಅಜ್ಜಿ ಹೇಳಿ ಕಥೆಯನ್ನು ಮುಗಿಸುತ್ತಾಳೆ. ವಿ ಎನ್ ಭಾಗವತ್, ಬರಬಳ್ಳಿ.